ಯೋಗವನ್ನು 8 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳು 1. ಇಯಾಮ 2. ನಿಯಮ 3. ಆಸನ 4. ಪ್ರಾಣಾಯಾಮ 5. ಪ್ರತ್ಯಕಾರಂ 6. ಧಾರಣ 7. ಧ್ಯಾನ 8. ಸಮಾಧಿ. ಇಯಾಮದ ಉಪವಿಭಾಗಗಳು. ಇಯಾಮವು ಅಹಿಂಸೆ ಮತ್ತು ಸತ್ಯವನ್ನು ಮುಖ್ಯ ಲಕ್ಷಣಗಳಾಗಿ ಹೊಂದಿರುವ ಸದ್ಗುಣವಾಗಿದೆ. ಇದನ್ನು 10 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳು 1. ಅಹಿಂಸಾ 2. ಸತ್ಯ 3. ಆಸ್ತೇಯ 4. ಬ್ರಹ್ಮಚರ್ಯ 5. ಕ್ಷಮೈ 6. ಧೃತಿ 7. ದಯೈ 8. ಆರ್ಜವ 9. ಮಿತಖಾರ 10. ಸೌಸಂ. ಇಯಾಮದ ಮೊದಲ ವಿಭಾಗ ಅಹಿಂಸಾ. ಸಾಧಕನು ಮೊದಲು ನೈತಿಕತೆಯ 10 ಅಂಗಗಳನ್ನು ಅಭ್ಯಾಸ ಮಾಡಬೇಕು. ನೈತಿಕತೆಯ ಮೊದಲ ಅಂಗ ಅಹಿಂಸೆ. ಆದ್ದರಿಂದ ಯೋಗದ ಅಡಿಪಾಯ ಅಹಿಂಸೆ. ಇದರರ್ಥ ಯಾರೂ ಯಾವುದೇ ಜೀವಿಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡಬಾರದು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗಿರುವುದರಿಂದ ಹಾನಿಕಾರಕ ಕೆಲಸಗಳನ್ನು ಮಾಡುವ ವ್ಯಕ್ತಿಯು ಈ ಚಕ್ರಕ್ಕೆ ಒಳಪಟ್ಟಿರಬೇಕಾಗುತ್ತದೆ. ಆಗ ಅವನ ಮನಸ್ಸು ಯೋಗದಲ್ಲಿ ಸ್ಥಿರವಾಗುವುದಿಲ್ಲ. ಅದು ದೇವತೆಗಳಾಗಲಿ ಅಥವಾ ತ್ರಿಮೂರ್ತಿಗಳಾಗಲಿ ಪ್ರತಿಯೊಬ್ಬರೂ ತಮ್ಮ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗುತ್ತದೆ. ಮಹಾರಿಷಿ ಮಾಂಡವ್ಯನು ಒಂದು ದೇವಸ್ಥಾನದಲ್ಲಿ ಕುಳಿತು ಕಣ್ಣು ಮುಚ್ಚಿ ಮೌನವಾಗಿದ್ದನು. ಆಗ ಆ ಹಳ್ಳಿಯ ರಾಜನ ಅರಮನೆಯಿಂದ ಕದ್ದ ಕೆದವು ಕಳ್ಳರು ಹಾದು ಹೋಗುತ್ತಿದ್ದರು. ತಮ್ಮ ಕುಲದೇವತೆಯನ್ನು ಮೆಚ್ಚಿಸುವ ಆಶಯದೊಂದಿಗೆ ಅವರು ಅವನ ಕುತ್ತಿಗೆಗೆ ಮುತ್ತಿನ ಹಾರವನ್ನು ಎಸೆದರು. ಅದು ಪಿಳ್ಳಯ್ಯರ್ ಕುತ್ತಿಗೆಗೆ ಬೀಳಲಿಲ್ಲ. ಬದಲಿಗೆ ಹತ್ತಿರದಲ್ಲಿ ಮಲಗಿದ್ದ ಮಾಂಡವ್ಯನ ಕುತ್ತಿಗೆಗೆ ಬಿತ್ತು. ಅವನು ಗಾಢನಿದ್ರೆಯಲ್ಲಿ ಮುಳುಗಿದ್ದನು. ಅವನ ಕುತ್ತಿಗೆಗೆ ಮುತ್ತಿನ ಹಾರ ಬಿದ್ದಿರುವುದನ್ನು ಅವನು ಗಮನಿಸಲಿಲ್ಲ. ಸ್ವಲ್ಪ ಸಮಯದೊಳಗೆ ಆ ಹಳ್ಳಿಯ ಪೊಲೀಸರು ಕಳ್ಳರನ್ನು ಹುಡುಕಲು ಹೊರಟರು. ಅವರು ಇಡೀ ಹಳ್ಳಿಯನ್ನು ಸುತ್ತಿದರು ಮತ್ತು ಕಳ್ಳರಿಗೆ ಯಾವುದೇ ಕದ್ದ ಆಸ್ತಿ ಸಿಗದ ಕಾರಣ ಅವರು ಹಳ್ಳಿಯ ಹೊರಗಿನ ಕಾಡುಗಳಲ್ಲಿ ಹುಡುಕಲು ಹೊರಟರು. ಪಿಳ್ಳಯ್ಯರ್ ದೇವಾಲಯದಲ್ಲಿ ಮಾಂಡವ್ಯನ ಕುತ್ತಿಗೆಯಲ್ಲಿ ಹಾರವನ್ನು ಕಂಡುಕೊಂಡರು. ಮಾಂಡವ್ಯನನ್ನು ಕೆಟ್ಟ ಕಳ್ಳ ಎಂದು ಪರಿಗಣಿಸಿ ಅವರು ಅವನನ್ನು ಬೆನ್ನಿನ ಹಿಂದೆ ಕಟ್ಟಿ ರಾಜನ ಮುಂದೆ ತಂದು, "ಓ ರಾಜ, ನಾವು ಕಳ್ಳರ ನಾಯಕನನ್ನು ಹಿಡಿದಿದ್ದೇವೆ. ನಾವು ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೇವೆ. ನಾವು ಅವನನ್ನು ಶಿಕ್ಷಿಸಬೇಕು" ಎಂದು ಹೇಳಿದರು. ರಾಜನು ಮಾಂಡವ್ಯನನ್ನು ಕೇಳಿದನು, "ಕಳ್ಳನು ತಿಂದ ಸ್ಥಳ ಇದುವೇ?" ಸಾಮಾನ್ಯ ಭ್ರಮೆಯಲ್ಲಿದ್ದ ಮಾಂಡವ್ಯ ಉತ್ತರಿಸಲಿಲ್ಲ. ಮೌನವಾಗಿ ಇರುವುದಕ್ಕಿಂತ ಅವನು ಹೇಗೆ ಬೇರೆಯಾಗಿರಲು ಸಾಧ್ಯ? ಅವನ ಮನಸ್ಸು ಅಲೆದಾಡುತ್ತಿದೆ. ತಕ್ಷಣ ಪೊಲೀಸರು, "ಇವನು ಕೆಟ್ಟ ಕಳ್ಳ, ಓ ರಾಜ. ಮೌನವಾಗಿಯೇ ಇದ್ದು ತಾನು ಮಹಾನ್ ಜ್ಞಾನಿಯಂತೆ ನಟಿಸುತ್ತಿದ್ದಾನೆ" ಎಂದರು. ರಾಜನು ಅವನಿಗೆ ಕೈಯನ್ನು ಕೆಸರಿನಲ್ಲಿ ಇಟ್ಟು ಮೊಳೆ ಹೊಡೆಯಲು ಆದೇಶಿಸಿದನು ಮತ್ತು ಅವನು ತನ್ನ ನೋಟ ಮತ್ತು ಸ್ವಭಾವದಿಂದ ಶ್ರೇಷ್ಠನೇ ಎಂದು ಕೇಳಿದನು. ಇದರಿಂದ ಅನುಮಾನಗೊಂಡು ಅವನು ಅಲ್ಲಿ ಅಡಗಿಕೊಂಡು ವೀಕ್ಷಿಸಲು ಮತ್ತು ನಂತರ ವರದಿ ಮಾಡಲು ಗೂಢಚಾರರನ್ನು ಕಳುಹಿಸಿದನು. ಪೊಲೀಸರು ತಕ್ಷಣ ಮಹರ್ಷಿಯನ್ನು ಬಂಧಿಸಿ ಹೊರಟು ಹೋದರು. ಸ್ವಲ್ಪ ಸಮಯದ ನಂತರ ತ್ರಿಮೂರ್ತಿಗಳೂ ಸಹ ಅಲ್ಲಿ ಕಾಣಿಸಿಕೊಂಡು ಹೇಳಿದರು, "ಸ್ವಾಮಿ, ನೀವು ಸಾಮಾನ್ಯ ಜನರಂತೆ ಮಾಡಿದ ಸ್ಥಿತಿಯಲ್ಲಿ ನಮ್ಮನ್ನು ಹೇಗೆ ಬಿಡುಗಡೆ ಮಾಡಿದ್ದೀರಿ? ಹಾಗೆ ನನ್ನ ಮನಸ್ಸಿನಲ್ಲಿರುವ ಸಂಶಯವನ್ನು ಪರಿಹರಿಸಬಲ್ಲಿರಾ? ನೀವು ಯೋಚಿಸಿದರೆ ಈ ರಾಜ ಮತ್ತು ಅವನ ನಗರವು ನಾಶವಾಗುತ್ತದೆ. ನೀವು ಯಾಕೆ ಹೀಗೆ ಬಳಲಬೇಕು?" ಅವರು ಕೇಳಿದರು. ಮಾಂಡವ್ಯ ಉತ್ತರಿಸುತ್ತಾ, "ನಾನೇನು ಮಾಡುತ್ತಿದ್ದೇನೆ? ನನ್ನ ಹಿಂದಿನ ಜನ್ಮದಲ್ಲಿ ನಾನು ಚಿಕ್ಕವನಿದ್ದಾಗ ನಾನು ಕೆಲವು ನೊಣಗಳನ್ನು ಹಿಡಿದು ಅವುಗಳ ಗರಿಗಳನ್ನು ಸಂಗ್ರಹಿಸಿ ಅವುಗಳ ದೇಹದ ಮೂಲಕ ಕಬ್ಬಿಣದ ರಾಡನ್ನು ಸೇರಿಸುವ ಮೂಲಕ ಆಟವಾಡಿದೆ. ಆದ್ದರಿಂದ ಈ ಜನ್ಮದಲ್ಲಿ ನನ್ನ ಕೈಗೆ ಕಬ್ಬಿಣದ ರಾಡ್ ಸೇರಿಸಲ್ಪಟ್ಟದ್ದು ನನ್ನ ಭಾಗ್ಯ." ಇದನ್ನು ಕೇಳುತ್ತಿದ್ದ ಗೂಢಚಾರರು ರಾಜನ ಬಳಿಗೆ ಓಡಿಹೋಗಿ ಅವನಿಗೆ ಹೇಳಿದರು ಮತ್ತು ಅವನು ಹೊಡೆದ ಮೊಳೆಯನ್ನು ಹೊರತೆಗೆದು ಅವನ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದರೆಂದು ಹೇಳಲಾಗುತ್ತದೆ. ಆದ್ದರಿಂದ ನೀವು ಇತರರಿಗೆ ಹಿಂಸೆ ಮಾಡಿದರೆ ಆ ಹಿಂಸೆ ನಿಮ್ಮ ಬಳಿಗೆ ಹಿಂತಿರುಗಿ ನಿಮ್ಮನ್ನು ಹುಡುಕುತ್ತದೆ ಎಂಬುದು ಸೃಷ್ಟಿಯ ನಿಯಮ. ಆದ್ದರಿಂದ ಅವನಿಗೆ ಹಾನಿಯಾದರೆ ಯೋಗವೂ ಬಳಲುತ್ತದೆ. ಆದ್ದರಿಂದ ಯೋಗಾಭ್ಯಾಸ ಮಾಡುವವನು ಯಾವುದೇ ಜೀವಿಗೆ ಹಾನಿ ಮಾಡಬಾರದು. ಇದಲ್ಲದೆ ಈ ಅಹಿಂಸೆಯನ್ನು ಅಭ್ಯಾಸ ಮಾಡುವ ಮೂಲಕ ಹಾನಿಯ ಸ್ವಭಾವದ ಎಲ್ಲ ಜೀವಿಗಳು ಅವನ ಆತ್ಮೀಯ ಸ್ನೇಹಿತರಾಗುತ್ತವೆ. ರಾಜ ಶಿವಾಜಿ ಶ್ರೀರಾಮದಾಸರನ್ನು ನೋಡಲು ಕಾಡಿಗೆ ಹೋದಾಗ ಸಿಂಹಗಳು, ಹುಲಿಗಳು, ಕರಡಿಗಳು ಮತ್ತು ಇತರ ಎಲ್ಲಾ ಪ್ರಾಣಿಗಳು 4 ಕಡೆ ಕರುಗಳಂತೆ ಅವನ ಸುತ್ತಲೂ ಮಲಗಿರುವುದನ್ನು ನೋಡಿದನೆಂದು ಹೇಳಲಾಗುತ್ತದೆ. ವಾಸ್ತವವಾಗಿ ನಾವು ಹೊಂದಿರುವ ಗುಣಗಳು ಇತರ ಎಲ್ಲಾ ಜೀವಿಗಳೊಂದಿಗಿನ ನಮ್ಮ ಸಂಬಂಧದಲ್ಲಿ ಕಂಡುಬರುತ್ತವೆ. ನಾವು ಕೆಟ್ಟವರಾಗಿದ್ದರೆ
ಇತರರು ನಮಗೆ ಕೆಟ್ಟವರಾಗುತ್ತಾರೆ. ನಾವು ಒಳ್ಳೆಯವರಾಗಿದ್ದರೆ ಇತರರು ನಮಗೆ ಒಳ್ಳೆಯವರಾಗುತ್ತಾರೆ. ನಾವು ಏನೇ ಆಗಿದ್ದರೂ ಪ್ರಪಂಚವು ಒಂದೇ ಆಗಿರುತ್ತದೆ, ಏಕೆಂದರೆ ನಾವೇ ಈ ಜಗತ್ತು. ಯಾರಾದರೂ ನಮ್ಮನ್ನು ಹೊಡೆಯುತ್ತಲೇ ಇದ್ದರೆ ನಾವು ನಮ್ಮ ಬೆನ್ನಿಗೆ ಹೊಡೆಯುತ್ತೇವೆ. ನಾವು ನಮ್ಮ ಕೈಗಳನ್ನು ತೋರಿಸುತ್ತಲೇ ಇಟ್ಟರೆ ಸ್ವಲ್ಪ ಸಮಯದ ನಂತರ ಅವನ ಮನಸ್ಸು ಮೃದುವಾಗುತ್ತದೆ. ಅವನು ನಮ್ಮ ಕಡೆಗೆ ಕರುಣೆ ತೋರಿಸುತ್ತಾನೆ ಮತ್ತು ಒಳ್ಳೆಯದನ್ನು ಮಾಡಲು ಪ್ರಾರಂಭಿಸುತ್ತಾನೆ ಎಂಬುದು ಅಹಿಂಸೆಯನ್ನೇ ಮುಖ್ಯ ಗುರಿಯಾಗಿಟ್ಟುಕೊಂಡಿರುವ ಕೆಲವು ಜನರ ಧರ್ಮ. ಯಾರಿಗೂ ಹಾನಿ ಮಾಡದೆ ಎಲ್ಲರನ್ನೂ ಪ್ರೀತಿಸುವುದು ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ಧರ್ಮದ ಮೊದಲ ಭಾಗವಾಗಿರುವ ಈ ಅಹಿಂಸೆಯ ತತ್ವವನ್ನು ಯೋಗಾಭ್ಯಾಸ ಮಾಡಲು ಬಯಸುವವರಿಗೆ ಮೊದಲ ಅಗತ್ಯ ಸ್ಥಿತಿಯಾಗಿ ಹೇಳಲಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಈಗ ಈ ಅಹಿಂಸೆಯ ತತ್ವವನ್ನು ಪರಿಶೀಲಿಸೋಣ. ಸ್ವಲ್ಪ ಪ್ರೀತಿಸಿ. ಒಬ್ಬ ವ್ಯಕ್ತಿಯಾಗಿ ಅಥವಾ ಜನರ ಸಮುದಾಯವಾಗಿ ನಾವು ಜಗತ್ತಿನಲ್ಲಿ ಏಕಾಂಗಿಯಾಗಿ ಬದುಕಲು ಸಾಧ್ಯವಿಲ್ಲ. ಮಾನವ ಜನಾಂಗದ ಗುರಿ ಇತರ ಜನರು ಮತ್ತು ಇತರ ಸಮುದಾಯಗಳೊಂದಿಗೆ ಒಟ್ಟಿಗೆ ಬದುಕುವುದು, ಸಾಮರಸ್ಯದಿಂದ ಬದುಕುವುದು, ಖರೀದಿಸುವುದು ಮತ್ತು ಮಾರಾಟ ಮಾಡುವುದು, ಪರಸ್ಪರ ಪ್ರೀತಿಸುವುದು ಮತ್ತು ಪ್ರಶಂಸಿಸುವುದು. ಈ ತತ್ವವನ್ನು ನ್ಯಾಯಯುತವಾಗಿ ಅನುಸರಿಸಿದ್ದರೆ ಜಗತ್ತಿನಲ್ಲಿ ಯಾವುದೇ ದುಷ್ಟತನವಿರುವುದಿಲ್ಲ, ಯಾವುದೇ ಘರ್ಷಣೆಗಳೂ ಇರುವುದಿಲ್ಲ. ನಾವು ಜಗತ್ತನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳಬಹುದು ಮತ್ತು ಆನಂದವನ್ನು ಅನುಭವಿಸಬಹುದು. ಪ್ರೀತಿಯು ಮತ್ತು ಶಿವ ಸಾಯುವವರು, ಪ್ರೀತಿಯೇ ಸಾಯುವವನು. ಪ್ರೀತಿಯ ರೂಪದಲ್ಲಿ ಬಂದ ಮಹಾನ್ ಬುದ್ಧರು, ಕ್ರೈಸ್ತರು ಇತ್ಯಾದಿಯು ಅವರ ರಕ್ತದ ಪ್ರತಿ ಹನಿಯಲ್ಲೂ ಪ್ರೀತಿ ಕುದಿಯುತ್ತಿತ್ತು ಮತ್ತು ಘರ್ಜಿಸುತ್ತಿತ್ತು. ಈ ಪ್ರೀತಿಯೇ ಮೂಲವಾಗಿ ಜಗತ್ತು ಶಾಂತಿ, ಸಾಮರಸ್ಯ ಮತ್ತು ಸಂತೋಷದಲ್ಲಿ ಹುಟ್ಟಿಕೊಂಡಿತು. ಆದರೆ ಆ ಹಿಂಸಾತ್ಮಕ ಸ್ಥಿತಿಯು ಮಹಾನ್ ಸಚ್ಚಿನಾನಂದ ಸ್ವರೂಪಿಣಿ ಭಾಂ ಮಾಯಾದೇವಿಯ ಕೌಶಲ್ಯದಿಂದ ನಾಶವಾಯಿತು. ಅವರು ಜ್ಞಾನಿಗಳಿಗೂ ತಿಳಿದಿಲ್ಲ. ಆ ದಿನದಿಂದ ಅದು ಯಾವಾಗ ಎಂದು ಯಾರಿಗೂ ತಿಳಿದಿಲ್ಲ. ಜಗತ್ತು ಇಂದಿನವರೆಗೂ ಹೀಗೆಯೇ ಇದೆ. ಆಗಾಗ್ಗೆ ಬುದ್ಧನಂತಹ ಮಹಾಪುರುಷರು ಜಗತ್ತಿನಲ್ಲಿ ಕಾಣಿಸಿಕೊಂಡರು ಮತ್ತು ಜಗತ್ತನ್ನು ಸುಧಾರಿಸಲು ಪ್ರಯತ್ನಿಸಿದರು. ಈ ಜಗತ್ತು ನಾಯಿಯ ಬಾಲದಂತೆ ಅದು ಹಿಡಿದಿರುವವರೆಗೂ ದೀರ್ಘಕಾಲ ಉಳಿಯುತ್ತದೆ ಮತ್ತು ಅದನ್ನು ಬಿಡದಿದ್ದರೆ ಬಾಗುತ್ತದೆ. ಅದು ಆ ಮಹಾನ್ ವ್ಯಕ್ತಿಗಳು ಹಿಡಿದಿರುವವರೆಗೂ ನಾಯಿಯ ಬಾಲದಂತೆ ಇರುತ್ತದೆ. ಅದನ್ನು ಸುಧಾರಿಸಿದಂತೆ ತೋರುತ್ತದೆ. ಆದರೆ ಆ ಸಂತರು ಕಣ್ಮರೆಯಾದ ತಕ್ಷಣ ಅದು ಮತ್ತೆ ಬಾಗುತ್ತದೆ. ಯಾರಾದರೂ ನಿನ್ನ ಬಲಕೆನ್ನೆಯ ಮೇಲೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತಿರುಗಿಸಿ. ಅದನ್ನು ಕಲಿಸಿದ ಯೇಸುಕ್ರಿಸ್ತನ ಶಿಷ್ಯರೆಂದು ಹೇಳಿಕೊಳ್ಳುವ ಯುರೋಪಿಯನ್ನರು ಮತ್ತು ಅಮೆರಿಕನರು ತಮ್ಮ ಸ್ವಂತ ಅನುಭವದಲ್ಲಿ ಆ ಬೋಧನೆಯನ್ನು ಅನುಸರಿಸಲು ಸಾಧ್ಯವಾಗಲಿಲ್ಲ. ಕುರಿಮರಿಯ ಜೀವವನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವಿಸಿದ ಮತ್ತು ಅವನನ್ನು ಪ್ರೀತಿಸಿದ ಮಹಾನ್ ಬುದ್ಧನ ಶಿಷ್ಯರಾದ ಚೈನೀಸ್ ಮತ್ತು ಜಪಾನೀಸ್ ಆಯುಧಗಳನ್ನು ಸಿದ್ಧಪಡಿಸುವುದರಿಂದ ಮತ್ತು ಸೈನ್ಯವನ್ನು ಬೆಳೆಸುವುದರಿಂದ ದೂರವಿರಲಿಲ್ಲ. ಆದ್ದರಿಂದ ಪ್ರೀತಿ ಜಗತ್ತಿನಲ್ಲಿ ಉಳಿಯುತ್ತದೆ ಮತ್ತು ಅಹಿಂಸೆಯ ತತ್ವವು ಜಗತ್ತಿನಲ್ಲಿ ಶಾಶ್ವತವಾಗಿ ಹರಡುತ್ತದೆ ಎಂದು ಹೇಳಬೇಕಾಗಿಲ್ಲ. ಆದರೂ ಕೆಲವರು ನಮ್ಮ ಪುರಾಣಗಳಲ್ಲಿನ ಪ್ರಹ್ಲಾದನ ಕಥೆಯನ್ನು ಮತ್ತು ವಿಶ್ವಾಮಿತ್ರನ ಸ್ನೇಹಿತ ವಸಿಷ್ಠ ಮತ್ತು ಕೌಶಿಕನ ನಡುವಿನ ಹೋರಾಟವನ್ನು ಈ ತತ್ವದ ಉಲ್ಲೇಖಗಳಾಗಿ ಉಲ್ಲೇಖಿಸುತ್ತಾರೆ. ತನ್ನ ತಂದೆಯ ಬೋಧನೆಗಳನ್ನು ಕೇಳಲು ನಿರಾಕರಿಸಿದ ಪ್ರಹ್ಲಾದನು ತನ್ನ ತಂದೆಯನ್ನು ಪ್ರೀತಿಸಿದನು ಎಂದು ಎಲ್ಲಿಯೂ ಹೇಳಲಾಗಿಲ್ಲ. ಇದಲ್ಲದೆ ಪ್ರಹ್ಲಾದನ ತಾಳ್ಮೆಯು ನರಸಿಂಹ ವಿಗ್ರಹದ ಸೃಷ್ಟಿಗೆ ಕಾರಣವಾಯಿತು ಮತ್ತು ನರಸಿಂಹ ವಿಗ್ರಹವು ಗೆದ್ದಿತು. ಆದರೆ ಅಹಿಂಸೆಯ ತತ್ವವು ಗೆಲ್ಲಲು ಸಾಧ್ಯವಾಗಲಿಲ್ಲ. ವಸಿಷ್ಠರು ಮತ್ತು ವಿಶ್ವಾಮಿತ್ರರ ಇತಿಹಾಸವನ್ನು ತೆಗೆದುಕೊಂಡರೆ, ವಿಶ್ವಾಮಿತ್ರರು ಕಾಮಧೇನುವನ್ನು ಮೋಹಿಸಲು ಬಯಸಿದಾಗ ಬಾಣಗಳಿಂದ ಹೊಡೆದಾಗ ವಸಿಷ್ಠರು ಓಡಿಹೋಗಿ ವಿಶ್ವಾಮಿತ್ರರನ್ನು ಅಪ್ಪಿಕೊಂಡರು ಮತ್ತು ಅವರ ಪ್ರೀತಿಯನ್ನು ಮುರಿಯಲಿಲ್ಲ. ಆದ್ದರಿಂದ ಪ್ರೀತಿ ಮತ್ತು ಅಹಿಂಸೆಯ ಮೂಲಕ ಜಗತ್ತಿನಲ್ಲಿ ವಿಜಯವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬುದು ಕೇವಲ ಕನಸು. ಈ ಜಗತ್ತು ದ್ವೇಷ, ಪ್ರೀತಿ, ಹಗೆತನ, ಒಳ್ಳೆಯದು, ಕೆಟ್ಟದು ಮುಂತಾದ ವಿರುದ್ಧ ಗುಣಗಳ ಮಿಶ್ರಣವಾಗಿದೆ. ಯಾವುದೇ ವಿರುದ್ಧ ಗುಣಗಳಿಲ್ಲದಿದ್ದರೆ ಈ ಜಗತ್ತು ಅಸ್ತಿತ್ವದಲ್ಲಿರುತ್ತಿರಲಿಲ್ಲ. ಆದ್ದರಿಂದ ಲೌಕಿಕ ಜೀವನದಲ್ಲಿರುವವರಿಗೆ, ಅಂದರೆ ಗೃಹಗಳಿಗೆ, ಅಹಿಂಸೆ ಅಗತ್ಯವಿದೆಯೇ ಅಥವಾ ಇಲ್ಲವೇ ಅದು ಪ್ರತ್ಯೇಕ ಪರಿಗಣನೆಯ ವಿಷಯ. ಇಲ್ಲಿ ಯೋಗವನ್ನು ಅಭ್ಯಾಸ ಮಾಡಲು ಬಯಸುವವರು ಖಂಡಿತವಾಗಿಯೂ ಅಹಿಂಸೆಯ ತತ್ವವನ್ನು ಅನುಸರಿಸಬೇಕು ಎಂದು ಹೇಳಲಾಗಿದೆ. ಯೋಗವನ್ನು ಅಭ್ಯಾಸ ಮಾಡುವವರು ತಮ್ಮ ಮನಸ್ಸನ್ನು ನಿಯಂತ್ರಿಸುವ ಮೂಲಕ ಯಾವಾಗಲೂ ಆನಂದದ ಸ್ಥಿತಿಯಲ್ಲಿರುವುದು ಅನಿವಾರ್ಯವಲ್ಲವೇ? ಹಿಂಸೆಗೆ ಒಳಗಾಗುವವರು ಆನಂದದ ಸ್ಥಿತಿಯಲ್ಲಿರುವುದು ಅಸಾಧ್ಯ. ಆದ್ದರಿಂದ ಅಹಿಂಸೆ ಬಹಳ ಅವಶ್ಯಕ. ಯಮದ ಎರಡನೆಯ ಭಾಗ ಸತ್ಯ. ಇದು ಯಮದ ಎರಡನೆಯ ಭಾಗ. ಕಣ್ಣುಗಳಿಂದ ನೋಡುವುದನ್ನು ಮತ್ತು ಕಿವಿಗಳಿಂದ ಕೇಳುವುದನ್ನು ಸತ್ಯವೆಂದು ಪರಿಗಣಿಸಲಾಗುತ್ತದೆ.
ಆದರೆ ಹೆಚ್ಚಿನ ಜನರು ಗೊಂದಲಕ್ಕೆ ಒಳಗಾಗುವುದು ಇಲ್ಲಿಯೇ. ಎರಡನೆಯ ಭಾಗ ಸತ್ಯವನ್ನು ಉಲ್ಲೇಖಿಸುವ ಮೊದಲು ಅಹಿಂಸೆಯನ್ನು ಮೊದಲ ಭಾಗವೆಂದು ಉಲ್ಲೇಖಿಸಲಾಗಿದೆ ಎಂಬುದನ್ನು ಗಮನಿಸಬೇಕು. ನಾವು ನಮ್ಮ ಕಣ್ಣುಗಳಿಂದ ನೋಡುವುದು ಮೊದಲ ಭಾಗ ಅಹಿಂಸೆಯ ತತ್ವಕ್ಕೆ ವಿರುದ್ಧವಾಗಿದ್ದರೆ ನಾವೇನು ಮಾಡಬೇಕು? ನಾವು ಅಹಿಂಸೆಯ ತತ್ವವನ್ನು ತ್ಯಜಿಸಬೇಕೇ ಅಥವಾ ನಾವು ಸತ್ಯವನ್ನು ತ್ಯಜಿಸಬೇಕೇ? ಒಬ್ಬ ಸಾಧು ವೃಕ್ಷಕ್ಕೆ ಕುಳಿತು ದೇವರನ್ನು ಧ್ಯಾನಿಸುತ್ತಿದ್ದಾನೆ. ಇಡೀ ವಿಶ್ವವೇ ನಡುಗುವಷ್ಟು ಜೋರಾಗಿ ಕಿರುಚುತ್ತಿದ್ದ ರಾಕ್ಷಸನೊಬ್ಬ ಅವನನ್ನು ಕೊಂದು ತಿನ್ನಲು ಬಂದ. ಅವನು ಕಣ್ಣು ತೆರೆಯುತ್ತಾನೆ, ಭಯದಿಂದ ನಡುಗುತ್ತಾನೆ, ಬಹಳ ವೇಗವಾಗಿ ಓಡುತ್ತಾನೆ, ಒಂದು ಮನೆಗೆ ಪ್ರವೇಶಿಸುತ್ತಾನೆ, ಅಂಗಳದ ಮೂಲಕ ಗೋಡೆ ಹತ್ತಿ ಓಡಿಹೋಗುತ್ತಾನೆ. ರಾಕ್ಷಸ ಅವನನ್ನು ಬೆನ್ನಟ್ಟಿ ಮನೆಯ ಮಾಲೀಕರನ್ನು ಕೇಳುತ್ತಾನೆ, ಈಗ ಓಡಿಹೋದವನು ಎಲ್ಲಿದ್ದಾನೆ? ಸಂತನು ಕಾಡಿನ ಮೂಲಕ ಓಡಿಹೋಡನೆಂದು ಗೃಹಸ್ಥನಿಗೆ ತಿಳಿದಿದೆ. ಅವನು ಸತ್ಯವನ್ನು ಹೇಳಿದರೆ ರಾಕ್ಷಸನು ಸಂತನನ್ನು ಹಿಂಬಾಲಿಸಿ ಅವನನ್ನು ಕೊಂದು ಮನೆಗೆ ಹಿಂತಿರುಗುತ್ತಾನೆ. ಆದ್ದರಿಂದ ಗೃಹಸ್ಥನು ರಾಕ್ಷಸನಿಗೆ ಸುಳ್ಳು ಹೇಳಿದನು ಮತ್ತು ಸಂತನು ಹೋದ ನಿಜವಾದ ಮಾರ್ಗವನ್ನು ತೋರಿಸುವ ಬದಲು ಅವನಿಗೆ ಇನ್ನೊಂದು ಸುಳ್ಳು ಮಾರ್ಗವನ್ನು ತೋರಿಸುವ ಮೂಲಕ ಅವನನ್ನು ಕಳುಹಿಸಿದನು. ಈಗ ಗೃಹಸ್ಥನು ಹೇಳಿದ್ದು ನಿಜವೇ, ಸುಳ್ಳೇ? ಅವನು ಹೇಳಿದ ಮಾತುಗಳು ಸಂತನಿಗೆ ಆಗಬಹುದಾದ ಹಿಂಸೆಯನ್ನು ತಡೆಯುವುದರಿಂದ ಅದು ಸತ್ಯ. ಸಾಮಾನ್ಯ ಜನರು ಅದನ್ನು ಸುಳ್ಳು ಎಂದು ಪರಿಗಣಿಸಿದರೂ ಸಹ ಹಿಂಸೆ ಮಾಡುವುದು ಅಥವಾ ಹಿಂಸೆಯನ್ನು ಉಂಟುಮಾಡುವುದು ಸುಳ್ಳು ಎಂದು ಕೆಲವು ಜನರು ಅಭಿಪ್ರಾಯಪಟ್ಟಿದ್ದಾರೆ. ಹಿಂಸೆಯನ್ನು ತೆಗೆದುಹಾಕುವ ಯಾವುದಾದರೂ ಸತ್ಯ. ಆದ್ದರಿಂದ ಹಿಂಸೆಯೊಂದಿಗೆ ಇರುವುದು ಸುಳ್ಳು. ಧರ್ಮವನ್ನು ಕೊಲ್ಲುವುದು ಸುಳ್ಳು. ಧರ್ಮವನ್ನು ರಕ್ಷಿಸಲಾಗಿದೆ ಎಂಬುದು ನಿಜ. ಮಹಾಭಾರತ ಯುದ್ಧದಲ್ಲಿ ಧರ್ಮದ ಮಗ ದ್ರೋಣಾಚಾರ್ಯರು ಅಕ್ವತ್ಥಾಮ ಹತಃ ಎಂದು ಹೇಳಿದರು. ಅಂದರೆ ಅಕ್ವತ್ಥಾಮನನ್ನು ಕೊಲ್ಲಲಾಗಿದೆ. ಇದು ನಿಜವೇ? ಇದು ಸುಳ್ಳೇ? ಅಕ್ವತ್ಥಾಮ ಎಂಬ ಆನೆಯನ್ನು ಕೊಲ್ಲಲಾಯಿತು. ಅಕ್ವತ್ಥಾಮನನ್ನು ಕೊಲ್ಲಲಾಗಿದೆ ಎಂದು ಶ್ರೀಕೃಷ್ಣ ಹೇಳುವುದನ್ನು ನಾನು ಕೇಳಿದಾಗ ಆನೆಯನ್ನು ಕೊಲ್ಲಲಾಗಿದೆ ಎಂದು ನಾನು ಅರ್ಥೈಸಲಿಲ್ಲ. ದ್ರೋಣನ ಮಗ ಅಶ್ವತ್ಥಾಮ ಸತ್ತಿದ್ದಾನೆ ಎಂದು ನಾನು ಹೇಳಿದರೆ ದ್ರೋಣನು ತನ್ನ ಮಗನ ದುಃಖದಿಂದ ಸುಸ್ತಾಗುವುದಿಲ್ಲ ಮತ್ತು ಅವನನ್ನು ಕೆಳಗೆ ಎಸೆಯುತ್ತಾನೆ. ಮತ್ತು ಹಾಗಾದರೆ ನಾನು ಅವನನ್ನು ಸೋಲಿಸಲು ಸಾಧ್ಯವಾಗುತ್ತದೆ ಎಂದು ಶ್ರೀಕೃಷ್ಣ ನನಗೆ ಹೇಳಿದನು. ಶ್ರೀಕೃಷ್ಣನು ನಮಗೆ ಸುಳ್ಳು ಹೇಳಲು ಕಲಿಸಿದನೇ? ಆ ಹೇಳಿಕೆಯು ಸಾಮಾನ್ಯ ಜನರಿಗೆ ಸುಳ್ಳು ಎಂದು ತೋರಿದರೂ ಅದು ಸತ್ಯ, ಏಕೆಂದರೆ ಅದು ಧರ್ಮದ ಮಹಾಯುದ್ಧದಲ್ಲಿ ಧರ್ಮ ಗೆಲ್ಲಲು ಹೇಳಲಾಗಿದೆ ಎಂಬುದು ಅನೇಕ ಗೌರವಾನ್ವಿತ ಜನರ ಅಭಿಪ್ರಾಯ. ಮೊದಲು ಅಹಿಂಸೆಯನ್ನು ಉಲ್ಲೇಖಿಸಿ ನಂತರ ಸತ್ಯವನ್ನು ಹೇಳುವುದರಿಂದ ಸತ್ಯವನ್ನು ಉಲ್ಲೇಖಿಸಲಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಅಹಿಂಸೆಯ ತತ್ವಕ್ಕೆ ಸ್ವಲ್ಪವೂ ವಿರುದ್ಧವಾಗಿಲ್ಲ. ಯಮದ ಮೂರನೇ ಶಾಖೆ ಆಸ್ಥೇಯ, ಅಂದರೆ ಇತರರ ಆಸ್ತಿಯನ್ನು ಅಪೇಕ್ಷಿಸಬಾರದು. ಇತರರ ಆಸ್ತಿಯನ್ನು ಅಪೇಕ್ಷಿಸಲು ಕಾರಣ ಬಯಕೆ. ಯೋಗ ಮಾಡಲು ಬಯಸುವವನು ಈ ಆಸೆಯಿಂದ ಮುಕ್ತನಾಗಿರಬೇಕು. ಆಸೆ ಕಳೆದು ಹೋದರೆ ಅಹಂಕಾರವು ನೆಲೆಗೊಳ್ಳುತ್ತದೆ, ಮನಸ್ಸು ನಿಗ್ರಹಿಸಲ್ಪಡುತ್ತದೆ. ಇದಕ್ಕಾಗಿಯೇ ಆಸೆಯಿಲ್ಲದಿದ್ದರೆ ದೇವರಿದ್ದಾನಾ? ಶ್ರೀ ಥಾಯುಮಾನವರ್ ಹೇಳಿದರು. ಆದ್ದರಿಂದ ಒಬ್ಬರು ಯಾವಾಗಲೂ ಇತರರ ಸಂಪತ್ತನ್ನು ಅಪೇಕ್ಷಿಸುವುದನ್ನು ತಪ್ಪಿಸಬೇಕು. ಜಗತ್ತಿನಲ್ಲಿ ಯಾವುದೇ ಆಸೆಗಳಿಲ್ಲದವನಿಗೆ ಭೂಮಿಯ ಎಲ್ಲೋ ಸಮಾಧಿ ಮಾಡಲಾದ ಎಲ್ಲ ನಿಧಿಗಳು ಗೋಚರಿಸುವುದಷ್ಟೇ ಅಲ್ಲದೆ ಒಬ್ಬರ ಸ್ವಾಧೀನದಲ್ಲಿಯೂ ಇರುತ್ತವೆ. ಧರ್ಮದ 4ನೇ ವಿಭಾಗ ಬ್ರಹ್ಮಚರ್ಯ, ಅಂದರೆ ಮನಸ್ಸು, ಮಾತು ಮತ್ತು ಸತ್ಯ. ಈ ಮೂರರಲ್ಲೂ ಶುದ್ಧತೆಯನ್ನು ಬ್ರಹ್ಮಚರ್ಯ ಮತ್ತು ಕರ್ಮಯೋಗದ ವಿಭಾಗದಲ್ಲಿ ಸಮರ್ಪಕವಾಗಿ ವಿವರಿಸಲಾಗಿದೆ. ಕನಸಿನಲ್ಲಿಯೂ ಸಹ ದೇಹದಿಂದ ವೀರ್ಯ ಹೊರಬರದಂತೆ ಒಬ್ಬರು ತುಂಬಾ ಜಾಗರೂಕರಾಗಿರಬೇಕು ಮತ್ತು ದೇಹವನ್ನು ಶುದ್ಧವಾಗಿಡಬೇಕು. ವಾಣಿಜ್ಯೀಕರಣವು ದೇಹದ ಶಕ್ತಿಯನ್ನು ನಾಶಪಡಿಸುತ್ತದೆ ಮತ್ತು ಮಾನಸಿಕ ಶಕ್ತಿಗಳನ್ನು ಹಾಳುಮಾಡುತ್ತದೆ. ಜೇನುತುಪ್ಪವು ಸ್ವತಃ ಪ್ರಕಾಶಮಾನವಾಗುತ್ತದೆ ಎಂಬ ಮಾತನ್ನು ತಿಳಿದುಕೊಳ್ಳಬೇಕು ಮತ್ತು ಅದನ್ನು ಎಚ್ಚರಿಕೆಯಿಂದ ಕಾಪಾಡಬೇಕು. ಯಮದ 5ನೇ ಶಾಖೆ ಕ್ಷಮಾಯಿ, ಅಂದರೆ ತಾಳ್ಮೆ. ಒಬ್ಬ ವ್ಯಕ್ತಿಗೆ ಹೆಚ್ಚು ತಾಳ್ಮೆಯಿದ್ದರೆ ಅವನಿಗೆ ಹೆಚ್ಚು ಶಕ್ತಿಯಿರುತ್ತದೆ ಎಂದು ತಿಳಿಯಬಹುದು. ದುರ್ಬಲನಿಗೆ ತಾಳ್ಮೆಯಿರಲು ಸಾಧ್ಯವಿಲ್ಲ. ಬಲಿಷ್ಠ ವ್ಯಕ್ತಿ ದುರ್ಬಲ ವ್ಯಕ್ತಿಯನ್ನು ಹೊಡೆದರೆ ಮತ್ತು ದುರ್ಬಲ ವ್ಯಕ್ತಿ ಉತ್ತರಿಸದಿದ್ದರೆ ಅಥವಾ ಮಾತನಾಡದಿದ್ದರೆ ಅದು ತಾಳ್ಮೆಯಲ್ಲ. ಅವನು ಭಯಪಡುತ್ತಾನೆ ಮತ್ತು ಶಾಂತನಾಗಿರುತ್ತಾನೆ, ಏಕೆಂದರೆ ಅವನಿಗೆ ಪ್ರತಿಯಾಗಿ ಹೋರಾಡುವ ಶಕ್ತಿಯಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಕೋಪ ಕುದಿಯುತ್ತಿದೆ. ದುರ್ಬಲ ವ್ಯಕ್ತಿ ಬಲಿಷ್ಠ ವ್ಯಕ್ತಿಯನ್ನು ಹೊಡೆದರೆ ಮತ್ತು ಬಲಿಷ್ಠ ವ್ಯಕ್ತಿ ಉತ್ತರಿಸದಿದ್ದರೆ ಅಥವಾ ಮಾತನಾಡದಿದ್ದರೆ ಇದನ್ನು ತಾಳ್ಮೆ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವನು ಭಯದಿಂದಾಗಿ ಸೋಮಾರಿಯಾಗಿಲ್ಲ. ಅವನು ಪ್ರತಿಯಾಗಿ ಹೊಡೆಯಲು ಯೋಚಿಸಿದರೆ ಅವನು ಒಂದು ಕ್ಷಣದಲ್ಲಿ ದುರ್ಬಲ ವ್ಯಕ್ತಿಯನ್ನು ಕೊಲ್ಲುತ್ತಿದ್ದನು. ಆದರೆ ಔದಾರ್ಯದಿಂದ ಅವನು ಸುಮ್ಮನಿರುತ್ತಾನೆ. ಅವನ ಮನಸ್ಸಿನಲ್ಲಿ ಯಾವುದೇ ಕೋಪವಿಲ್ಲ. ಆದ್ದರಿಂದ ನಿಜವಾದ ತಾಳ್ಮೆ ಸ್ವರ್ಗದಲ್ಲಿ ಕಂಡುಬರುತ್ತದೆ,
ಇದಲ್ಲದೆ ತಾಳ್ಮೆಯು ಒಬ್ಬ ವ್ಯಕ್ತಿಗೆ ಇನ್ನಷ್ಟು ಶಕ್ತಿಯನ್ನು ನೀಡುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಹೊರಗಿನಿಂದ ಪಡೆದ ಹೊಡೆತಗಳಿಗೆ ಮಣಿಯುವ ಬದಲು ಪ್ರತಿಕ್ರಿಯೆಯ ರೂಪದಲ್ಲಿ ಬಳಸಬೇಕಾದ ಮಾನಸಿಕ ಶಕ್ತಿಯು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ. ಆದ್ದರಿಂದ ಯೋಗಿ ತಾಳ್ಮೆಯಿಂದಿರಬೇಕು. ಯಮದ 6ನೇ ಶಾಖೆ ಧೃತಿ ಅಂದರೆ ಪರಿಶ್ರಮ. ಒಂದು ಒಳ್ಳೆಯ ಕಾರ್ಯವು 4,000 ಪೌಂಡ್ಗಳಿಗೆ ಸಮ ಎಂಬ ಮಾತಿನಂತೆ ಕೈಗೊಳ್ಳುವ ಕೆಲಸಕ್ಕೆ ಯಾವಾಗಲೂ ಅನೇಕ ಅಡೆತಡೆಗಳು ಇರುತ್ತವೆ. ಆದರೆ ಹಿಮೋದ್ಗಿರಿಯಂತಹ ಅಡಚಣೆಯು ಮುಂದೆ ಬಂದು ಅಡ್ಡಿಪಡಿಸಿದರೂ ಯೋಗಾಭ್ಯಾಸ ಮಾಡುವವನು ತನ್ನ ಗುರಿಯನ್ನು ಬಿಟ್ಟುಕೊಡದಿರುವುದು, ತನ್ನ ಪ್ರಯತ್ನವನ್ನು ಬಿಟ್ಟುಕೊಡದಿರುವುದು ಮತ್ತು ಯಾವುದೇ ಬಿಡುವಿಲ್ಲದೆ ಮುಂದುವರಿಯುವ ಗುಣವನ್ನು ಹೊಂದಿರಬೇಕು. ಯಮದ 7ನೇ ಶಾಖೆ ದಯೆ. ಯೋಗಾಭ್ಯಾಸ ಮಾಡುವವನು ಎಲ್ಲಾ ಲಕ್ಷಾಂತರ ಜೀವಿಗಳಿಗೆ ದಯೆ ತೋರಿಸಬೇಕು. ಜೀವಿಗಳ ದುಃಖವನ್ನು ನೋಡಿದಾಗ ಅಥವಾ ಕೇಳಿದಾಗ ಅವನ ಹೃದಯ ಮಂಜುಗಡ್ಡೆಯಂತಿರಬೇಕು. ಅವನು ದುಃಖವನ್ನು ನೋಡಿದಾಗ, ಅದು ಕರಗಿದಾಗ ಅವನ ಹೃದಯ ಮಂಜುಗಡ್ಡೆಯಂತಿರಬೇಕು. ಅವನ ಮನಸ್ಸು ಮೇಣದಂತೆ ಕರಗುತ್ತದೆ ಮತ್ತು ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತದೆ. ಕರುಣೆಯಿಲ್ಲದ ವ್ಯಕ್ತಿಯು ಮೋಕ್ಷವನ್ನು ಪಡೆಯಲು ಸನ್ಯಾಸಿಯಾಗಲು ಸಾಧ್ಯವಿಲ್ಲ. ಹೃದಯದಲ್ಲಿ ಕೊಳಕು ಇರದಿದ್ದರೆ ಆ ಹೃದಯ ದೇಹವು ಕರುಣೆಯಿಂದ ತುಂಬಿರಬೇಕು. ಇದಲ್ಲದೆ ಒಬ್ಬ ಯೋಗಿ ಸಾಮಾನ್ಯ ಮನುಷ್ಯನಿಗಿಂತ 1000 ಪಟ್ಟು ದೊಡ್ಡವನಲ್ಲವೇ? ಆದುದರಿಂದ ಸಾವಿರಾರು ಜನರನ್ನು ಹರಡುವ ಸಾಮರ್ಥ್ಯವಿರುವ ವ್ಯಕ್ತಿ ಮಾತ್ರ ಯೋಗಿಯಾಗಲು ಸಾಧ್ಯ. ಎಷ್ಟೇ ನೋವು ಅನುಭವಿಸಿದರೂ ಮತ್ತು ಎಷ್ಟು ಕಾಲವಾದರೂ ದುಃಖಕ್ಕೆ ಒಳಗಾಗುವ ಜೀವಿಗಳನ್ನು ಪ್ರೀತಿಸುವವನು ಮತ್ತು ಬೆಂಬಲಿಸುವವನೇ ಯೋಗಿ. ಸಂತೋಷವಾಗಿರುವವನು ಎರಡೂ ಕೈಗಳನ್ನು ಚಾಚಿ ಎಲ್ಲಾ ಜೀವಿಗಳನ್ನು ಅಪ್ಪಿಕೊಳ್ಳುವವನು ಯೋಗವನ್ನು ಅಭ್ಯಾಸ ಮಾಡಬಹುದು. ಹೃದಯವನ್ನು ವಿಸ್ತರಿಸುವವನು ಮತ್ತು ತನ್ನಂತಹ ಜನರ ಇಡೀ ಜಗತ್ತಿಗೆ ಅದರಲ್ಲಿ ಸ್ಥಳಾವಕಾಶ ನೀಡುವವನು ಯೋಗವನ್ನು ಅಭ್ಯಾಸ ಮಾಡಬಹುದು. ದಯೆಯಿಲ್ಲದೆ ಹೃದಯವು ಕಲ್ಲಿನಂತೆ ಕಠಿಣವಾಗಿರುತ್ತದೆ. ಗಟ್ಟಿಯಾದ ಹೃದಯವು ಎಂದಿಗೂ ತೀಕ್ಷ್ಣವಾಗುವುದಿಲ್ಲ. ಅದು ತೀಕ್ಷ್ಣವಾಗದ ಹೊರತು ಅದನ್ನು ಕೇಂದ್ರೀಕರಿಸಲು ಸಾಧ್ಯವಿಲ್ಲ, ಮತ್ತು ಅದು ಕೇಂದ್ರೀಕರಿಸದ ಹೊರತು ಯೋಗವನ್ನು ಅಭ್ಯಾಸ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ದಯೆಯು ಹೃದಯದ ಗಡಸುತನವನ್ನು ಕರಗಿಸುತ್ತದೆ, ಅದನ್ನು ಮೃದುಗೊಳಿಸುತ್ತದೆ ಮತ್ತು ಅದನ್ನು ತೀಕ್ಷ್ಣಗೊಳಿಸುತ್ತದೆ. ಆದ್ದರಿಂದ ದಯೆಯು ಯೋಗಾಭ್ಯಾಸ ಮಾಡುವವನು ಹೊಂದಿರಬೇಕಾದ ಪ್ರಮುಖ ಗುಣಗಳಲ್ಲಿ ಒಂದಾಗಿದೆ. ಧರ್ಮದ 8ನೇ ಶಾಖೆ ಅರ್ಜವ. ಎಲ್ಲವೂ ಅಂದರೆ ಸದ್ಗುಣ. ಸದ್ಗುಣವಿಲ್ಲದ ವ್ಯಕ್ತಿಯು ಲೌಕಿಕ ಜೀವನದಲ್ಲಿ ಕೆಟ್ಟವನಾಗಿದ್ದರೆ ಮತ್ತು ಕೀಳಾಗಿ ಕಾಣುತ್ತಿದ್ದರೆ ಅವನು ಯೋಗಾಭ್ಯಾಸದ ಬಗ್ಗೆ ಏಕೆ ಕೇಳಬೇಕು? ಹಿರಿಯರಿದಿ ಗೌರವ, ಮಹಿಳೆಯರನ್ನು ಒಬ್ಬರ ತಾಯಿ ಅಥವಾ ಸಹೋದರಿಯರಂತೆ ನಡೆಸಿಕೊಳ್ಳುವುದು, ಯಾವಾಗಲೂ ದಯೆ ಮತ್ತು ಸೌಮ್ಯವಾಗಿರುವುದು ಮತ್ತು ಎಲ್ಲರೊಂದಿಗೂ ದಯೆಯಿಂದ ಮಾತನಾಡುವುದು, ಇವೆಲ್ಲವನ್ನೂ ಅರ್ಜವ ಎಂದು ಕರೆಯಲಾಗುತ್ತದೆ. ಧರ್ಮದ 9ನೇ ಶಾಖೆ ಅತಿಯಾದ ಆಹಾರ. ಯೋಗವನ್ನು ಅಭ್ಯಾಸ ಮಾಡುವ ವ್ಯಕ್ತಿಯು ಆಹಾರದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಅವನು ಹೊಟ್ಟೆಬಾಕನಾಗಿರಬಾರದು. ಹೊಟ್ಟೆಬಾಕನಂತೆ ಕಾಣುವ ಎಲ್ಲವನ್ನೂ ತಿಂದು ನೋಡಿದಾಗಲೆಲ್ಲ ವಾಂತಿ ಮಾಡಿಕೊಂಡು ಕಾಲ ಕಳೆಯಬಾರದು. ಶ್ರೀಕೃಷ್ಣನು ಶ್ರೀ ಭಗವದ್ಗೀತೆಯಲ್ಲಿ ಇದನ್ನು ಚೆನ್ನಾಗಿ ಒತ್ತಿ ಹೇಳುತ್ತಾನೆ. ಆದರೆ ಉಪವಾಸದ ಹೆಸರಿನಲ್ಲಿ ಹಸಿವಿನಿಂದ ಬಳಲಬಾರದು. ಹೊಟ್ಟೆಯಲ್ಲಿರುವ ಜೀರ್ಣಾಂಗಗಳಿಗೆ ಸಾಮಾನ್ಯ ಕೆಲಸ ನೀಡಬಾರದು, ಬದಲಿಗೆ ಅತಿಯಾದ ಕೆಲಸ ನೀಡಬೇಕು. ಅವುಗಳಿಗೆ ಯಾವುದೇ ಕೆಲಸ ನೀಡಬಾರದು. ಒಬ್ಬರು ಹೆಚ್ಚುವರಿ ಆಹಾರವನ್ನು ಸೇವಿಸಿದ್ದರೆ ಹೊಟ್ಟೆಯಲ್ಲಿರುವ ಜೀರ್ಣಾಂಗಗಳು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಮನಸ್ಸನ್ನು ಅವುಗಳ ಕಡೆಗೆ ಎಳೆಯುತ್ತವೆ. ಮನಸ್ಸು ಆ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಆ ಹೆಚ್ಚುವರಿ ಆಹಾರವನ್ನು ಜೀರ್ಣಿಸಿಕೊಳ್ಳಬಹುದು. ಆದ್ದರಿಂದ ಒಬ್ಬರು ಹೆಚ್ಚುವರಿ ಆಹಾರವನ್ನು ಸೇವಿಸಿದ್ದರೆ ಮತ್ತು ಅದನ್ನು ಜೀರ್ಣಿಸಿಕೊಳ್ಳಲು ಮನಸ್ಸನ್ನು ಬಿಡದಿದ್ದರೆ ಮನಸ್ಸು ಹೇಗೆ ಕೇಂದ್ರೀಕರಿಸುತ್ತದೆ? ಆದ್ದರಿಂದ ಆಹಾರದ ವಿಷಯದಲ್ಲಿ ನಾವು ಮೊದಲೇ ಹೇಳಿದಂತೆ ಆಜ್ಞೆಗಳನ್ನು ಪಾಲಿಸುವುದರ ಜೊತೆಗೆ ಒಬ್ಬರು ಹೆಚ್ಚು ಅಥವಾ ಕಡಿಮೆ ತಿನ್ನದೆ ಮಿತವಾಗಿ ತಿನ್ನಬೇಕು. ಹೊಟ್ಟೆಯು ಆಹಾರದ 4/2 ಭಾಗ ಮತ್ತು ನೀರಿನಿಂದ ತುಂಬಿರಬೇಕು ಮತ್ತು ಉಳಿದ ಭಾಗವನ್ನು ಗಾಳಿಯ ಸಾಗಣೆಗೆ ಬಿಡಬೇಕು. ಯಮದ 10ನೇ ಭಾಗ ಸೌಸಂ ಅಂದರೆ ಶುದ್ಧತೆ. ಯೋಗಾಭ್ಯಾಸ ಮಾಡುವವನು ಮನಸ್ಸು, ಮಾತು ಮತ್ತು ದೇಹ ಈ ಮೂರನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಮನಸ್ಸಿನಲ್ಲಿ ಯಾವುದೇ ಜೀವಿಯ ಬಗ್ಗೆ ದ್ವೇಷ ಅಥವಾ ದ್ವೇಷವಿರಬಾರದು. ತಾಳ್ಮೆ ಮತ್ತು ಕೋಪವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಕನ್ನಡಿಯಂತೆ ಕೊಳಕು ಮತ್ತು ಕಲ್ಮಶಗಳಿಂದ ಮುಕ್ತನಾಗಿರಬೇಕು. ನಂತರ ಒಬ್ಬನು ತನ್ನ ಮಾತನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಸುಳ್ಳು ಹೇಳುವುದು ಮತ್ತು ಹರಟೆ ಹೊಡೆಯುವುದು ನಿಷ್ಪ್ರಯೋಜಕ. ತಂದೆ ಕಳೆದು ಹೋದನು, ಮಗ ಕಳೆದು ಹೋದನು, ಸೃಷ್ಟಿಸಿದ ಸಂಪತ್ತು ಕಳೆದು ಹೋಯಿತು, ಅದು ನಮ್ಮ ಕೊಳ ಎಂದು ಭಾವಿಸುವ ವಿಧಿ ಕಣ್ಮರೆಯಾದರೂ ವಸ್ತು ಕಣ್ಮರೆಯಾಗುವುದಿಲ್ಲ ಎಂದು ಹರಿಶ್ಚಂದ್ರ ಹೇಳಿದಂತೆ, ಸತ್ಯವನ್ನು ರಕ್ಷಿಸುವವನು ಯೋಗಾಭ್ಯಾಸಕ್ಕೆ ಅರ್ಹನು. ಸತ್ಯವೇ ಸರಿಯಾದ ಮಾರ್ಗಕ್ಕೆ ಮಾರ್ಗದರ್ಶಿ. ಸತ್ಯಮೇವ ಜಯತೆ.
ಸತ್ಯವೇ ಜಯಶಾಲಿಯಾಗುತ್ತದೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಸತ್ಯದ ಮಾರ್ಗವನ್ನು ಅನುಸರಿಸುವವರು ಖಂಡಿತವಾಗಿಯೂ ಶಾಶ್ವತ ಆನಂದವನ್ನು ಪಡೆಯುತ್ತಾರೆ ಎಂಬುದು ಖಚಿತ. ಮಾತಿನ ಧ್ವನಿ ಇಲ್ಲದವರು ವೇದಗಳಿಂದ ಬದ್ಧರಲ್ಲದವರು, ಏಕೆಂದರೆ ವೇದಗಳು ಮಾತಿನ ಧ್ವನಿಯಿಂದ ಉತ್ಪತ್ತಿಯಾಗುತ್ತವೆ. ಸರಸ್ವತಿ ಮಾತಿನಲ್ಲಿಯೇ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಶುದ್ಧ ಮಾತು ಎಲ್ಲಾ ಕಲೆಗಳ ತಾಯಿ ಸರಸ್ವತೀ ದೇವಿಯ ಸ್ಥಾನ. ಅಗತ್ಯವಿಲ್ಲ ಎಂದು ಹೇಳಲು ಮೂರ್ಖ ಕೂಡ ಧೈರ್ಯ ಮಾಡುವುದಿಲ್ಲ. ನಾಲಿಗೆ ಶುದ್ಧವಾಗಿದ್ದರೆ ಅದರಿಂದ ಜ್ಞಾನ ಮಾತ್ರ ಹೊರಹೊಮ್ಮುತ್ತದೆ. ಆದ್ದರಿಂದ ಯೋಗವನ್ನು ಅಭ್ಯಾಸ ಮಾಡಲು ಬಯಸುವವನು ತನ್ನ ಮಾತನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ನಂತರ ತನ್ನ ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಕಾಲಕಾಲಕ್ಕೆ ಸ್ನಾನ ಮಾಡುವ ಮೂಲಕ ದೇಹವನ್ನು ಶುದ್ಧೀಕರಿಸಬೇಕು. ದೇಹದ ಮೇಲೆ ಕೊಳಕು, ಮಲ, ಕೊಳಕು ಇತ್ಯಾದಿಗಳು ಕಂಡುಬಂದರೆ ತಕ್ಷಣ ಶುದ್ಧ ನೀರಿನಲ್ಲಿ ಸ್ನಾನ ಮಾಡಿ ಆ ಕಲ್ಮಶವನ್ನು ತೆಗೆದುಹಾಕಬೇಕು. ಅಶುದ್ಧ ವ್ಯಕ್ತಿ ಯಾವಾಗಲೂ ಅಶುದ್ಧ ವ್ಯಕ್ತಿಯೇ. ಅಶುದ್ಧ ವ್ಯಕ್ತಿ ಶುದ್ಧ ಸತ್ಸತ್ ಚೈತನ್ಯ ವಾಸ್ತುವನ್ನು ಪಡೆಯಬಹುದೇ? ನೀವು ಅಭ್ಯಾಸಕ್ಕಾಗಿ ಕುಳಿತಾಗಲೆಲ್ಲ ಕುಳಿತುಕೊಳ್ಳುವ ಮೊದಲು ನೀವು ಖಂಡಿತವಾಗಿಯೂ ಸ್ನಾನ ಮಾಡಬೇಕು. ಯಾವಾಗಲೂ ಶುದ್ಧವಾಗಿರುವ ನದಿಯ ನೀರಿನಲ್ಲಿ ಸ್ನಾನ ಮಾಡುವುದು ಉತ್ತಮ. ನಿರಂತರವಾಗಿ ತೊಟ್ಟಿಕ್ಕುವ ಬಾವಿಗಳಲ್ಲಿ ಸ್ನಾನ ಮಾಡುವುದನ್ನು ಮಧ್ಯಮ ಎಂದು ಪರಿಗಣಿಸಲಾಗುತ್ತದೆ. ನಿಂತ ನೀರಿನಲ್ಲಿ ಸ್ನಾನ ಮಾಡುವುದು ಸೂಕ್ತವಲ್ಲ. ಮೀನು ಮತ್ತು ಇತರ ಜಲಚರ ಪ್ರಾಣಿಗಳು ಸ್ನಾನ ಮಾಡಲು ಬಳಸುವ ನೀರಿನಲ್ಲಿ ವಾಸಿಸುತ್ತಿದ್ದರೆ ಆ ನೀರು ಒಳ್ಳೆಯದು. ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಯಾವಾಗಲೂ ಉತ್ತಮ. ನೀವು ಸ್ವಲ್ಪ ಅಸ್ವಸ್ಥರಾಗಿದ್ದರೆ ನೀವು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಬಹುದು. ಬಿಸಿಯಾಗಿಲ್ಲ ಎಂಬ ಕಾರಣಕ್ಕಾಗಿ ತಣ್ಣೀರನ್ನು ಬಿಸಿನೀರಿನೊಂದಿಗೆ ಬೆರೆಸಬೇಡಿ. ಬಿಸಿನೀರು ತುಂಬಾ ಬಿಸಿಯಾಗಿಲ್ಲದಿದ್ದರೆ ಅದನ್ನು ತಣ್ಣಗಾಗಲು ಬಿಟ್ಟು ಸ್ನಾನ ಮಾಡುವುದು ಉತ್ತಮ. ನೀವು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದರೆ ನೀವು ನಿಮ್ಮ ಮುಖ, ಕೈ ಮತ್ತು ಪಾದಗಳನ್ನು ಮಾತ್ರ ಚೆನ್ನಾಗಿ ತೊಳೆದು ಯೋಗಾಭ್ಯಾಸ ಮಾಡಬೇಕು. ಮುಂಜಾನೆ ಮೊದಲು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡುವುದು ಯಾವಾಗಲೂ ಉತ್ತಮ. ಸೂರ್ಯೋದಯದ ನಂತರ ಸ್ನಾನ ಮಾಡುವುದು ಮಧ್ಯಮವಾಗಿರುತ್ತದೆ. ಮಧ್ಯಾಹ್ನ ಸ್ನಾನ ಮಾಡುವುದು ಕೆಟ್ಟದ್ದೆಂದು ಪರಿಗಣಿಸಲಾಗುತ್ತದೆ. ಸಂಜೆ ಸ್ನಾನ ಮಾಡುವುದು ಕೆಟ್ಟದ್ದೆಂದು ಪರಿಗಣಿಸಲಾಗುತ್ತದೆ. ಆದರೂ ದಿನದ 3 ಸಮಯದಲ್ಲೂ ಸ್ನಾನ ಮಾಡುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ: ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ. சரீரம் எவ்வளவுக்கு எவ்வளவு சுத்தமாயிருக்கிறதோ அவ்வளவுக்கு அவ்வளவு ஆரோக்கியமாயிருக்கும். சரீரம் எவ்வளவுக்கு எவ்வளவு ஆரோக்கியமாயிருக்கிறதோ அவ்வளவுக்கு அவ்வளவு மனமும் ஆரோக்கியமாயும் உற்சாகமாயும் இருக்கும். மனம் ஆரோக்கியமாயிருந்தால்தான் ஒரு நிலைப்படும். ஆகையால் யோக அபியாசி சௌசமுள்ளவனாவும் இருத்தல் வேண்டும். யோகத்தின் 2வது அங்கம் நியமம். இனிமேல் 2வது அங்கமாகிய நியமத்தைப் பற்றி ஆராய்வோம். நியமம் 10 வகைப்படும். அவையாவன: 1 தபஸ், 2 சந்தோஷம், 3 அசதி, 4 தானம், 5 ஈஸ்வர பூஜை, 6 சாது சங்கம், 7 வினயம், 8 அறிவுடைமை, 8 இந்திரிய நிரோதம், 10 யஜ்ஞம். நியமத்தின் 1வது பிரிவு தபஸ். மகா வைராகியத்துடனே மழை, வெயில் முதலியவற்றை கவனியாது, நேரிடும் இடையூறுகளை லட்சியம் செய்யாது, ஒரே பிடிவாதமாக தான் கொண்ட நோக்கத்தில் கண்ணும் கருத்துமாய் இருப்பதுதான் அநேகமாக கர்மேந்திரியங்கள் தத்தம் தொழிலை செய்ய ஒட்டாது தடுத்து நிறுத்துவதே தபஸ் எனப்படுகின்றது. கர்மேந்திரியங்கள் தத்தம் தொழில்களை செய்யாமல் இருந்துவிடவே அவற்றின் மூலமாக வெளிப்பட விரும்பிய மனமானது வெளிப்படுவதற்கு ஏதுவில்லாது ಉಳ್ಮುಖಮಾಗವೇ ತಿರುಂಬಿಬಿಡುಗಿಂಟದು. ಇದರಿಂದಾಗಿ ಒಬ್ಬ ವ್ಯಕ್ತಿಯು ಸಹಿಷ್ಣುತೆಯ ಶಕ್ತಿಯನ್ನು ಪಡೆಯುತ್ತಾನೆ. ಅವನು ಬಿಸಿಲಿನಲ್ಲಿ ಮಲಗಿದರೂ ಅಥವಾ ಮಳೆಯಲ್ಲಿ ಒದ್ದೆಯಾದರೂ ಅವನ ದೇಹವು ಪರಿಣಾಮ ಬೀರುವುದಿಲ್ಲ. ಮನಸ್ಸು ಕಠಿಣವಾಗುತ್ತದೆ. ಅವನು ಮಾಯವಸ್ತುಗಳನ್ನು ನೋಡಿ ಆಯಾಸಗೊಳ್ಳುವುದಿಲ್ಲ. ಹೃದಯವು ಶುದ್ಧವಾಗುತ್ತದೆ ಮತ್ತು ಕರಗುತ್ತದೆ. ಅವನು ಶಾಶ್ವತ ದೇವರ ಬಳಿಗೆ ಬಹಳ ವೇಗವಾಗಿ ಹೋಗುತ್ತಾನೆ. ಈ ತಪಸ್ಸಿಲ್ಲದೆ ಯೋಗಾಭ್ಯಾಸವು ಯಶಸ್ವಿಯಾಗುವುದಿಲ್ಲ. ನಿಯಮದ 2ನೇ ಭಾಗ ಸಂತೋಷ. ಯೋಗವನ್ನು ಅಭ್ಯಾಸ ಮಾಡುವ ವ್ಯಕ್ತಿಯು ಯಾವಾಗಲೂ ತೃಪ್ತನಾಗಿರಬೇಕು. ಅವನ ಮನಸ್ಸಿನಲ್ಲಿ ಯಾವುದೇ ಕೊರತೆ ಇರಬಾರದು. ಕೊರತೆಯ ಮನಸ್ಸು ಚಿಂತೆಗೀಡಾಗುತ್ತದೆ ಮತ್ತು ದುಃಖದಿಂದ ಬಳಲುತ್ತದೆ. ಆಸೆಯನ್ನು ನಿಗ್ರಹಿಸಿದಾಗ ಮತ್ತು ಹತಾಶೆಯಿದ್ದಾಗ ಮಾತ್ರ ಈ ತೃಪ್ತಿ ಮತ್ತು ಈ ಸಂತೋಷ ಉಂಟಾಗುತ್ತದೆ. ಗಾಳಿಯನ್ನು, ಮನಸ್ಸಿನ ತಲೆಯನ್ನು, ಹೃದಯದ ತಲೆಯನ್ನು ಪಡೆಯುವ ಬಯಕೆ. ತಮಿಳುನಾಡಿನ ತಪಸ್ವಿ ಶ್ರೀ ಥಾಯುಮನವರ್ ಹೇಳಿದರು. ಆದ್ದರಿಂದ ಸಂತೋಷವು ಹುಟ್ಟಿಕೊಂಡರೆ ಆಸೆಗಳು ನಿಂತು ಹೋಗಿವೆ ಎಂದರ್ಥ. ಆಸೆಗಳಿಲ್ಲದ ಸಂತೋಷದ ಮನಸ್ಸು ಮಾತ್ರ ಒಂದೇ ಆಗಿರುತ್ತದೆ ಮತ್ತು ಯೋಗಾಭ್ಯಾಸಿ ಯಾವಾಗಲೂ ಸಂತೋಷವಾಗಿರಬೇಕು. ಪಡೆದದ್ದರಲ್ಲಿ ತೃಪ್ತವಾಗಿರುವ ಮನಸ್ಸನ್ನು ಪೂರ್ಣ ಮನಸ್ಸು ಎಂದು ಕರೆಯಲಾಗುತ್ತದೆ. ಸಂತೋಷವು ಪೂರ್ಣ ಮನಸ್ಸಿನಲ್ಲಿ ಮಾತ್ರ ಉದ್ಭವಿಸುತ್ತದೆ. ಆದ್ದರಿಂದ ಪಡೆದದ್ದರಲ್ಲಿ ತೃಪ್ತವಾಗಿರುವ ಮನಸ್ಸು ಯಾವಾಗಲೂ ಸಂತೋಷವಾಗಿರುತ್ತದೆ. ಕೊರತೆ ಇರುವ ಮನಸ್ಸನ್ನು ಹೊಂದಿರುವ ವ್ಯಕ್ತಿಯು ಯಾವಾಗಲೂ ಆ ಕೊರತೆಯನ್ನು ನಿವಾರಿಸಲು ಶ್ರಮಿಸುತ್ತಿರುತ್ತಾನೆ. ಆದ್ದರಿಂದ ಅವನ ಮನಸ್ಸು ಎಂದಿಗೂ ಒಂದಾಗುವುದಿಲ್ಲ. ಆದ್ದರಿಂದ ಯೋಗಾಭ್ಯಾಸಿ ಯಾವಾಗಲೂ ಪೂರ್ಣ ಮನಸ್ಸಿನಿಂದ ಇರಬೇಕು.
ಅಂದರೆ ಅವನು ಸಂಪೂರ್ಣವಾಗಿ ತೃಪ್ತನಾಗಿರಬೇಕು, ಸಂತೋಷದಿಂದ ತುಂಬಿರುವ ವ್ಯಕ್ತಿ. ನಿಯಮದ ಮೂರನೇ ವಿಧಿ ಅಸ್ತಿ, ದೇವರು ಒಬ್ಬನೇ, ಒಬ್ಬ ವೈಯಕ್ತಿಕ ವಸ್ತು ಮತ್ತು ಶಾಶ್ವತ ಸತ್ಯವಿದೆ ಎಂಬ ನಂಬಿಕೆಯಿರಬೇಕು. ಈ ನಂಬಿಕೆಯಿಲ್ಲದೆ ಬೇರೆ ಯಾವುದೂ ಪ್ರಯೋಜನವಿಲ್ಲ. ದೇವರು ಎಲ್ಲದಕ್ಕೂ, ಎಲ್ಲ ಅಸ್ತಿತ್ವಕ್ಕೂ ಅಡಿಪಾಯ. ನಾಸ್ತಿಕತೆಯ ಬಗ್ಗೆ ಮಾತನಾಡುವ ಮತ್ತು ಸುಮ್ಮನೆ ನಿಲ್ಲುವವರ ಬಗ್ಗೆ ನಮಗೆ ಕಾಳಜಿಯಿಲ್ಲ. ನಾವು ಚಿಕ್ಕವರು, ನಮಗಿಂತ ಶ್ರೇಷ್ಠನೊಬ್ಬನಿದ್ದಾನೆ, ಅವನು ಯಜಮಾನ, ನಾವು ಗುಲಾಮರು. ಬರವಣಿಗೆ ಮತ್ತು ಕಲಿಕೆ ಏನೆಂದು ತಿಳಿಯದ ಜನರಲ್ಲಿಯೂ ಈ ಚಿಂತನೆ ಇರುತ್ತದೆ. ಈ ನಾಶವಾಗುವ ಮತ್ತು ಅಶಾಶ್ವತವಾದ ವಸ್ತುಗಳಲ್ಲಿ ಇವೆಲ್ಲಕ್ಕೂ ಆಧಾರವಾಗಿ ಒಂದು ಅವಿನಾಶಿ ವಸ್ತುವಿದೆ. ಈ ಚಿಂತನೆಯಿಲ್ಲದ ಜನರಿಲ್ಲ. ದುಃಖ ಮತ್ತು ದುಃಖದ ಈ ಜಗತ್ತಿನಲ್ಲಿ ಆನಂದದ ಮೂಲವಾದ ಆನಂದದ ವಸ್ತುವಿದೆ. 5 ವರ್ಷದ ಮಗುವಿಗೆ ಸಹ ಇದು ತಿಳಿದಿದೆ. ಈ ಬ್ರಹ್ಮಾಂಡದ ಆಧಾರವಾಗಿರುವ ಆನಂದದ ವಸ್ತುವಿದೆ. ಶ್ರೇಷ್ಠಕ್ಕೆ ಶ್ರೇಷ್ಠ, ಪರಮಾಣುವಿಗೆ ಪರಮಾಣು ನಿಜವಾದ ವಿಷಯ. ಇದು ಯಾರಿಗೂ ತಿಳಿದಿಲ್ಲದ ರಹಸ್ಯವಲ್ಲ. ಆದ್ದರಿಂದ ನಮಗೆ ಪರಮಾತ್ಮ ಶಾಶ್ವತ ಅಮರ, ಸರ್ವವ್ಯಾಪಿ ಆನಂದದ ರೂಪ, ನಿಜವಾದ ವಸ್ತು. ಯೋಗಾಭ್ಯಾಸದಿಂದ ಏನು ಪ್ರಯೋಜನ? ನಮ್ಮಂತೆಯೇ ಇರುವ ಅದೇ ದುರ್ಬಲ ಮತ್ತು ದುರ್ಬಲವಾದ ಅಂಗಗಳನ್ನು ಹೊಂದಿರುವ ಮತ್ತು ನಮ್ಮಂತೆಯೇ ಇರುವ ಗಾಳಿಯಲ್ಲಿ ಒಂದು ಕಣದ ಧೂಳನ್ನು ಸಹ ಪಡೆಯಲು ಅಸಮರ್ಥರಾಗಿರುವ ಮಾನವರು ಆತನಲ್ಲಿ ನಂಬಿಕೆಯಿಟ್ಟು ನಮ್ಮನ್ನು ಕೈಬಿಡದೆ ರಕ್ಷಿಸಿದರೆ ಪರಮಾತ್ಮನಾದ ಜಗನ್ನಾಥ ದೇವರು ನಮ್ಮನ್ನು ಕೈಬಿಡುತ್ತಾನಾ? ದೇವರನ್ನು ನಂಬುವವನನ್ನು ಕೈಬಿಡಲಾಗುವುದಿಲ್ಲ. ಆದ್ದರಿಂದ ಈ ಸರಳ ಆದರೆ ಬಹಳ ಮುಖ್ಯವಾದ ದೇವರ ಮೇಲಿನ ನಂಬಿಕೆಯಿಲ್ಲದೆ ಸಾಮಾನ್ಯ ಮನುಷ್ಯನು ಶಾಂತಿಯುತ ಜೀವನವನ್ನು ನಡೆಸಲು ಸಾಧ್ಯವಾಗದಿದ್ದರೆ ನಾವು ಯೋಗಿಯ ಬಗ್ಗೆ ಏಕೆ ಕೇಳಬೇಕು? ನಿಯಮದ ವಿಭಾಗ 4, ಉಡುಗೊರೆ ನೀವು ಸ್ವೀಕರಿಸುವವರಿಗೆ ಇಲ್ಲ ಎಂದು ಹೇಳಬಾರದು ಮತ್ತು ನಿಮ್ಮಲ್ಲಿರುವುದನ್ನು ನೀಡಬೇಕು. ಈ ಜಗತ್ತಿನಲ್ಲಿ ಯಾವುದು ನಿನ್ನದಲ್ಲ. ಹುಟ್ಟುವಾಗ ನಿನಗೆ ಏನು ಕೊಡಲ್ಪಟ್ಟಿಲ್ಲ. ಹುಟ್ಟುವಾಗ ಭೂಮಿಯು ತಾನೇ ಏನನ್ನೂ ಕೊಡುವುದಿಲ್ಲ. ನೀನು ಈಗ ನಿನ್ನ ಹಿಂದಿನ ಕರ್ಮದ ಫಲದಿಂದ ಅಥವಾ ನಿನ್ನ ಶಕ್ತಿಯಿಂದ ಅಥವಾ ನಿನ್ನ ಜ್ಞಾನದಿಂದ ಅಥವಾ ನಿನ್ನ ಬುದ್ಧಿವಂತಿಕೆಯಿಂದ ಕೆಲವು ವಸ್ತುಗಳನ್ನು ಸಂಪಾದಿಸಿರಬಹುದು, ಆದರೆ ಅವು ನಿನ್ನದಲ್ಲ. ಯಾರಾದರೂ ಬಂದು ನಿನ್ನನ್ನು ಇಲ್ಲ ಎಂದು ಕೇಳಿದರೆ ಇಲ್ಲ ಎಂದು ಹೇಳಬೇಡ. ಪರಮಾತ್ಮನು ಕೈಯಲ್ಲಿ ಕಪಾಲಕೋಲನ್ನು ಹಿಡಿದುಕೊಂಡು ಅನ್ನಕ್ಕಾಗಿ ಬೇಡುತ್ತಿದ್ದಾನೆ. ಆದ್ದರಿಂದ ಯಾರಾದರೂ ಬಂದು ನಿನ್ನನ್ನು ಇಲ್ಲ ಎಂದು ಕೇಳಿದರೆ ನಿನ್ನಲ್ಲಿರುವುದನ್ನು ಕೊಡು. ಆದರೆ ಹಾಸಿಗೆಯ 4 ಮೂಲೆಗಳಲ್ಲಿ ಒರಗಿಕೊಂಡು ಬಂದು ಕೇಳುವವನನ್ನು ಕರುಣೆಯ ನೋಟನಿಂದ ನೋಡುತ್ತಾ ಸೊಕ್ಕಿನಿಂದ ವರ್ತಿಸಬೇಡ. ಓ, ಇರುವೆ ಸೇರಿದಂತೆ 84 ಲಕ್ಷ ಜನ್ಮಗಳನ್ನು ಅಳೆಯುವ ಭಗವಂತ ಇದ್ದಾನೆ. ಆದರೂ ಪ್ರತಿಯೊಬ್ಬರ ಕರ್ಮಶಕ್ತಿಯು ಅವನ ಮೇಲೆ ಇನ್ನೂ ಕೆಲಸ ಮಾಡುತ್ತಿದೆ. ದೇವರ ಸರ್ವವ್ಯಾಪಿ ಅನುಗ್ರಹ ಮತ್ತು ಕರ್ಮದ ಶಕ್ತಿಯನ್ನು ತೆಗೆದುಕೊಳ್ಳುವ ಧೈರ್ಯ ನಿನಗಿಲ್ಲ. ಯಾರಾದರೂ ಬಂದು ನಿನ್ನನ್ನು ಇಲ್ಲ ಎಂದು ಕೇಳಿದಲೇ ತಕ್ಷಣ ಎದ್ದು ನಿಂತು 2 ಕೈಗಳನ್ನು ಮಡಚಿ ನಮಸ್ಕರಿಸಿ, ಪ್ರಭು, ನಿನ್ನ ಮೋಡಿ ಮತ್ತು ರೂಪ ನನಗೆ ತಿಳಿದಿದೆ. ಈಗೋ ನನ್ನಲ್ಲಿರುವುದನ್ನು ನಾನು ಪೂರ್ಣ ಹೃದಯದಿಂದ ನಿನಗೆ ಕೊಡುತ್ತೇನೆ. ನಿನ್ನಲ್ಲಿಲ್ಲದನ್ನು ನನ್ನಲ್ಲಿ ಏಕೆ ಹೊಂದಿರಬೇಕು? ನೀವು ಈ ಇಚ್ಛೆಯನ್ನು ಸ್ವೀಕರಿಸುವವನ ಪಾದಗಳಿಗೆ ಅರ್ಪಿಸುವಿರಿ. ಸಾವು ಕೂಡ ಸೀತೆಯನ್ನು ತರುವುದಿಲ್ಲವೇ ಎಂದು ಕೇಳುವುದು ಪಾಪವಲ್ಲವೇ? ಇಲ್ಲ ಎಂಬ ಪದವು ದುರಾಸೆಯವರಿಗೆ, ಅದು ಯೋಗಿಗಳಿಗಲ್ಲ.